ರೈತರಿಗೆ ಅವತಾರ ತೋರಿಸಿದ ಅವತಾರ್ ಮೆಕ್ಕೆಜೋಳ ಬೀಜ. ಕಳಪೆ ಗುಣಮಟ್ಟದ ಮೆಕ್ಕೆಜೋಳ ಬೀಜ ರೈತರಿಗೆ ಮಾರಾಟ. ಫಸಲು ಬಾರದ ಮೆಕ್ಕೆಜೋಳ ಸಮೇತ ರೈತರು ಅಂಗಡಿಗೆ ಮುತ್ತಿಗೆ. ಚಳ್ಳಕೆರೆ ನಗರದ SRMT ಎಂಟರ್ಪ್ರೈಸಸ್ ಎಂಬ ರಸಗೊಬ್ಬರ ಬೀಜ ಮಾರಾಟಗಾರರ ಅಂಗಡಿಯಲ್ಲಿ ಅವತಾರ್ ಎಂಬ ಕಳಪೆ ಗುಣಮಟ್ಟದ ಮೆಕ್ಕೆಜೋಳ ಬೀಜವನ್ನ ನೀಡಿ ರೈತರನ್ನ ವಂಚಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ರೈತರು KSRTC ನಿಲ್ದಾಣದ ಮಳಿಗೆಯಲ್ಲಿರುವ ಅಂಗಡಿ ಮಾಲೀಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಫಸಲು ಬಾರದ ಮೆಕ್ಕೆಜೋಳ ಹಿಡಿದು ರೈತರು ಅಂಗಡಿ ಎದುರು ಪ್ರತಿಭಟನೆ ನಡೆಸಿದ್ರು. ಮಂಜಣ್ಣ ಅಂತ ನಾನು 8 ಪ್ಯಾಕೆಟು ಮೆಕ್ಕೆಜೋಳ ತಗೊಂಡೋಗಿದ್ದೆ. ಇನ್ನು ನಮ್ಮೂರಿನಾಗೆಲ್ಲ ಒಂದು 25 ಪ್ಯಾಕೆಟ್ ಮೆಕ್ಕೆಜೋಳ ತಗೊಂಡೋಗಿದ್ರು. ನಮಗೆ ಸಿರ್ರೈಡ್ ಕೇಳಿದ್ವಿ. ಸಿರ್ರೈಡ್ ಇಲ್ಲ, ಅದಕ್ಕಿಂತ ಒಳ್ಳೇದು ಇದು 1600 ರೂಪಾಯಿ ಪ್ಯಾಕೆಟ್. ಇದು ನಿಮ್ಗೆ 1500 ರೂಪಾಯಿ ಕೊಡ್ತೀನಿ, ಗೊತ್ತಿರೋರು ನೀವು ಅಂತೇಳಿ 1500 ರೂಪಾಯಿಗೆ ಒಂದು ಪ್ಯಾಕೆಟ್ ಕೊಟ್ಟ. ಅವ್ರ ಹೆಸರು, ಅಂಗಡಿ ಹೆಸರು SRMT ಎಂಟರ್ಪ್ರೈಸಸ್, ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಕೀಟನಾಶಕ ಮಾರಾಟಗಾರ. ಅದು ಅವತಾರ ಅಂತ ಬೀಜ ಕೊಟ್ಟರು. ಇದ್ರ ಅವತಾರನೇ ಬೇರೆ ಆಗೈತೆ ಸ್ವಾಮಿ. ಇದು ಅವತಾರ ಅಲ್ಲ, ಇದ್ರ ಕಥೆನೇ ಚೇಂಜ್ ಆಗೈತೆ. ಆ ಹೆಸರು ತಕ್ಕಂತೆ ಇದು ಅವತಾರ ಎದ್ದೋಗೈತೆ. ನಾವಿಂಥ ಬೀಜ ತಗೊಂಡೋಗಿ ನಮ್ಮ ರೈತರಿಗೆ ಭಾಳ ನಷ್ಟ ಆಗ್ಬಿಡ್ತು. ನಾವು 250 ಪ್ಯಾಕೆಟ್ ಬೆಳೆಯೋ ಜೋಳ ಇವತ್ತು ಬರೀ 50-60 ಪ್ಯಾಕೆಟ್ ಜೋಳ ಆಗ್ತಾ ಇಲ್ಲ. ಅದನ್ನ ಬಂದು ಅಂಗಡಿಯವ್ರಿಗೆ ಹೇಳಿದ್ವಿ. ಅಂಗಡಿಯನ್ನ ಬಂದು ನೋಡ್ಕೊಂಬಂದ್ಮೇಲೆ ಇದು ಮಳೆ ಬಂದು ಪಾಲಿನೇಷನ್ ಆಗೈತಪ್ಪ, ನಿಮ್ಮೂರಾಗೆ ಒಂದೇ ಆಗಿರೋದು, ಎಲ್ಲೆಲ್ಲಾಗಿಲ್ಲ. ಲಕ್ಷಾಂತರ ಎಕರೆಗಟ್ಟಲೆ ನಾವು ಕೊಟ್ಟಿದ್ವಿ ಬೀಜ. ಇದು ಭಾಳ ದೊಡ್ಡ ಕಂಪ್ನಿ, ಎಲ್ಲೂ ಆಗಿಲ್ಲ. ಇದು ನಿಮ್ದೊಂದೇ ಆಗಿರೋದು. ನೀವೆಲ್ಲಿಗನ್ನ ಹೋಗಲಿ, ಏನು ಟೆನ್ಷನ್ ತಗೊಳಲ್ಲ. ನೀವು ಕಂಪ್ಲೇಂಟನ್ನು ಮಾಡಿರಿ. ಎಕರೆಗೆ ಹಾಕಿದ್ವಿ. ಈ ಹಿಂದೆ ಯಾವ ಬೀಜ ಉಪಯೋಗಿಸ್ತೀವಿ? ಈ ಹಿಂದೆ ನಾವು ಕಾವೇರಿ, ಸಿರಿರೈಡು, ಆಮೇಲೆ ಹೈಟೆಕ್ ಎಲ್ಲ ಹಾಕಿದ್ವಿ. ಮತ್ತೆ ಈ ಬಾರಿ ಯಾಕೆ ಈ ಬಾರಿ ಹೊಸ ತಳಿ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಯಾರು ಹೇಳ್ತಿದ್ರು? ಇದೇ ಅಂಗಡಿಯವ್ರ, ನಮ್ಮೂರ ಪಕ್ಕದವ್ರು ಇವರು, ಬಸಾಪುರ. ಇವ್ರು ನಮ್ದು ಕಾಟಮದೇವ್ರ ಕೋಟೆ. ಈ ಅಂಗಡಿಯವ್ರದ್ದು ಬಸಾಪುರ ಪಕ್ಕದಲ್ಲಿ ಅಲ್ಲ, ಚೆನ್ನಾಗಿ ಬರ್ತದೆ ಅಂತ ಬಂದು ಹೇಳಿದ್ರು. ಹಂಗಾಗಿ ನಾವು ಒಳ್ಳೆ ಕಂಪ್ನಿ ಅಂದ್ರೆ ಚೆನ್ನಾಗಿ ಬರ್ತದೆ, ನೋಡಿರೋ ಮನುಷ್ಯ ಅಂತ ತಗೊಂಡೋದ್ವಿ. ನಿಮ್ಮ ಹೆಸರು? ನಮ್ಮ ಹೆಸರು H. ಮಂಜಣ್ಣ ಅಂತ.